ಪಾಕಾಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ನವಣಕ್ಕಿ ಅಥವಾ ಈ ಫಾಕ್ಸ್ಟೈಲ್ ಮಿಲ್ಲೆಟ್ ಅನ್ನು ಉಪಯೋಗಿಸಿಬಿಟ್ಟು ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಅರ್ಧ ಕಪ್ ಉದ್ದಿನ ಬೇಳೆ, ಮುಕ್ಕಾಲು ಕಪ್ನಷ್ಟು ನವಣಕ್ಕಿ, ಇದನ್ನು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತಾರೆ, 1/4 ಟೀ ಚಮಚ ಮೆಂತ್ಯ, 3/4 ಟೀ ಸ್ಪೂನ್ ಉಪ್ಪು, 2 ರಿಂದ 2.5 ಕಪ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ಈ ನೀರನ್ನೇ ನಾವು ನೆನೆಸಕ್ಕೂ ಕೂಡ ಉಪಯೋಗಿಸ್ಕೊಳ್ಳೋದು. ಮತ್ತು ಕೊನೆಗೆ ಹದ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಮತ್ತು ಇಡ್ಲಿ ಪ್ಲೇಟು, ಸ್ಟೀಮರು, ನೀವು ಪ್ರೆಷರ್ ಕುಕ್ಕರಲ್ಲಿ ಮಾಡಿದ್ರೆ ಪ್ರೆಷರ್ ಕುಕ್ಕರು, ಇಲ್ಲಾಂದರೆ ಇಡ್ಲಿ ಸ್ಟೀಮರ್. ಇಡ್ಲಿ ಪ್ಲೇಟಿಗೆ ಸವರಕ್ಕೆ ಎಣ್ಣೆ ಅಥವಾ ತುಪ್ಪ. ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು 1/4 ಕಪ್ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು 3-4 ಗಂಟೆ ನೆಂದರೆ ಸಾಕಿದು, ಇಲ್ಲ ರಾತ್ರಿ ನೆನೆಸಿಟ್ರೂ ಆಯಿತು. ನವಣೆ ಮತ್ತು ಮೆಂತ್ಯ ಎರಡೂ ಸೇರಿಸಿ ಚೆನ್ನಾಗಿ ತೊಳೆದು ಇದನ್ನು ಕೂಡ ನೀವು ರಾತ್ರಿನೇ ನೆನೆಸಿಟ್ರೆ ಒಳ್ಳೆಯದು, ಇಲ್ಲಾಂದರೆ ಒಂದು 3-4 ಗಂಟೆ ಚೆನ್ನಾಗಿ ನೆನಿಬೇಕಿದು. ಗ್ರೈಂಡರ್ನ ಆನ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೀರು ಹಾಕಿಬಿಟ್ಟು ಆನ್ ಮಾಡಬೇಕು. ಆಮೇಲೆ ಈ ಉದ್ದಿನ ಬೇಳೆ ನೆನೆಸಿಟ್ಕೊಂಡಿದ್ದೀವಲ್ಲ, ನೆನೆಸಿಟ್ಕೊಂಡಿರೋ ನೀರು ಸಮೇತ ನೀವು ಗ್ರೈಂಡರ್ಗೆ ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೊಳ್ಳಿ. ಮಧ್ಯ ಒಂದು 5-6 ನಿಮಿಷ ಆದಮೇಲೆ ನೋಡಿ, ಉದ್ದಿನ ಬೇಳೆ ತುಂಬ ಚೆನ್ನಾಗಿದ್ರೆ ಇದು ತುಂಬ ಚೆನ್ನಾಗಿ ಹುದುಗುತ್ತೆ. ಅವಾಗ ಈ ಹಿಟ್ಟು ನಾವು ನೀರು ಹಾಕಿರೋ ಸಾಕಾಗಲ್ಲ, ಗಟ್ಟಿಯಾಗಿರುತ್ತೆ ಈ ಥರ. ಅವಾಗ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಇನ್ನೊಂದು 5 ನಿಮಿಷ ನುರಿಲಿ. ಇದು ಸುಮಾರು ಒಂದು 10 ನಿಮಿಷದಿಂದ ರುಬ್ಬಿದ್ದೀನಿ. ಚೆನ್ನಾಗಿ ಹುದುಗಿದೆ ಮತ್ತು ನುಣ್ಣಗಾಗಿದೆ. ನವಣಕ್ಕಿ ಮತ್ತು ಈ ಮೆಂತ್ಯನ ನೆನೆಸಿಟ್ಟಿದ್ದೀವಲ್ಲ, ನೀರನ್ನು ತೆಗೆದುಬಿಡಿ, ಅದರಿಂದ ನೀರನ್ನು ಹಾಕಕ್ಕೆ ಹೋಗಬೇಡಿ. ಇದ್ರದ್ದು ಸುಮಾರಾಗಿ ಎಲ್ಲ ನೀರನ್ನು ಬಸ್ಕೊಂಡ್ಬಿಡಿ. ಈಗ 3/4 ಲೋಟ ನವಣಕ್ಕಿನ ಮಾತ್ರ ನಾನು ನೆನೆಸಿರೋದು. ಆದರೆ ನೀವು ಜಾಸ್ತಿ ಮಾಡಬೇಕಂದ್ರೆ ಉದ್ದಿನ ಬೇಳೆನ ತಿರುಕೊಂಡಿರ್ತೀವಲ್ಲ, ಅದನ್ನು ಒಂದು ದೊಡ್ಡ ಪಾತ್ರೆಗೆ ತೆಕ್ಕೊಂಡ ಮೇಲೆ ಇದನ್ನು ಹಾಕಿ ಒಂದು ಸ್ವಲ್ಪ ತರಿ ಆಗುವಷ್ಟು ರುಬ್ಬಿದ್ರೆ ಸಾಕು. ಈಗ ನಾವು ಕಮ್ಮಿನೇ ನೆನೆಸಿರೋದ್ರಿಂದ ಅಷ್ಟನ್ನು ಒಟ್ಟಿಗೆ ಹಾಕ್ಬಿಡೋಣ. ನೀವು ನವಣೆ ಅಥವಾ ನೀವು ಯಾವುದೇ ಮಿಲ್ಲೆಟನ್ನು ಹಾಕಿದ್ಮೇಲೆ ತುಂಬ ಹೊತ್ತು ರುಬ್ಬಕ್ಕೆ ಹೋಗಬೇಡಿ, 1 ನಿಮಿಷ ರುಬ್ಬಿದ್ರೆ ಸಾಕು. ತುಂಬ ಹೊತ್ತು ನೀವು ಇದನ್ನು ತಿರುಗಿಬಿಟ್ರೆ ದೋಸೆ ಹಿಟ್ಟಿನ ಥರ ಆಗೋಗುತ್ತೆ. ನವಣೆ ಹಾಕಿ 1 ನಿಮಿಷ ಆಗಿದೆ. ಇದು ನೀವು ಮುಟ್ಟಿದಾಗ ನಿಮಗೆ ಗೊತ್ತಾಗುತ್ತೆ, ನಾವು ಇಡ್ಲಿ ತರಿನ ಹಾಕಿರ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ ಈ ನವಣೆ ತರಿ ಕೂಡ. ಅಷ್ಟಾದರೆ ಸಾಕು. ಈಗ ಇದನ್ನು ಇನ್ನೊಂದು ದೊಡ್ಡ ಪಾತ್ರೆಗೆ ತೆಗಿಯೋಣ. ಈ ಹದನೇ ಇರಲಿ, ಇದಕ್ಕೆ ಹೆಚ್ಚು ನೀರು ಹಾಕಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನೆಂದರೆ, ನೀವು ಯಾವುದೇ ದೋಸೆ ಇಡ್ಲಿ ಯಾವುದನ್ನು ಫರ್ಮೆಂಟ್ ಮಾಡಬೇಕಾದ್ರೂ ಈ ಹಿಟ್ಟಿನ ಹದ ಕರೆಕ್ಟಾಗಿರಬೇಕು. ಇದು ತುಂಬ ಗಟ್ಟಿಯಾಗಿದ್ದರೆ ನಿಮಗೆ ಫರ್ಮೆಂಟ್ ಆಗೋದಿಲ್ಲ ಸರಿಯಾಗಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕೈನಲ್ಲಿ ಈ ಥರ ಮಿಕ್ಸ್ ಮಾಡಿ, ಚೆನ್ನಾಗಿ 1 ನಿಮಿಷ ಈ ಥರ ಕೈನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಇದನ್ನು ಫರ್ಮೆಂಟ್ ಆಗೋಕ್ಕಿಡಿ. ನಿನ್ನೆ ಇದನ್ನು ನಾವು ತಿರುಬಿಟ್ಟಿರೋದು, ಇದು ಫರ್ಮೆಂಟ್ ಆಗಿದೆ ನೋಡಿ, ಮೇಲಕ್ಕೆ ಬಂದಿದೆ. ನಿಮಗೆ ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ಶಬ್ದ, ನೊರೆ ನೊರೆಯಾಗಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ನಾವು ನವಣೆ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಕಲ್ಲರು, ಇಡ್ಲಿ ಹಿಟ್ಟಿನ ಕಲರ್ ಸ್ವಲ್ಪ ಬ್ರೌನಿಗೆ ಬಂದಿದೆ. ನೀವು ಬೇರೆ ಇನ್ಯಾವುದೇ ಮಿಲ್ಲೆಟ್ ಉಪಯೋಗಿಸಿದ್ರೆ ಇದು ಸ್ವಲ್ಪ ಬಿಳಿಯಾಗೇ ಇರುತ್ತೆ. ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಸ್ವಲ್ಪ ಎಣ್ಣೆ ಸವರ್ಕೊಂಬಿಡಿ ಮುಂಚೆ, ಎಣ್ಣೆ ಅಥವಾ ತುಪ್ಪ. ಎಣ್ಣೆ ಸವರಿ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಇದನ್ನು ನಾವು ಎಣ್ಣೆ ಹಚ್ಚಿಟ್ಕೊಂಡಿದ್ದೀವಲ್ಲ, ಆ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಒಂದು ಸೌಟಲ್ಲಿ ಹಿಟ್ಟನ್ನು ತಗೊಂಡು ಎಲ್ಲ ಪ್ಲೇಟ್ಗಳಿಗೂ ಸ್ವಲ್ಪ ಹಾಕ್ಕೊಂಡು ಬನ್ನಿ. ನಾವು ಇವಾಗ 3/4 ಕಪ್ ನವಣಕ್ಕಿ ನೆನೆಸಿದ್ನಲ್ಲ, ಅದರಲ್ಲಿ ನಮಗೆ ಓನ್ಲಿ 16 ಇಡ್ಲಿ ಆಗುತ್ತೆ ಅಷ್ಟೇ. ಇಷ್ಟೇ ಇಡ್ಲಿಗಳಾಗೋದು. ಈಗ ಹಾಕಿಟ್ಟಿರೋದನ್ನು ನಾವು ಪ್ರೆಷರ್ ಕುಕ್ಕರ್ನಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಕೆಳಗಡೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ಚಿ, 1 ಲೋಟ ಮುಚ್ಚಿ, ವೇಟ್ ಹಾಕಬೇಡಿ. ಇದನ್ನು ಮೀಡಿಯಮ್ ಹೈ ಉರಿನಲ್ಲಿ ಸುಮಾರು ಒಂದು 12 ರಿಂದ 14 ನಿಮಿಷ ಬೇಯಬೇಕಿದು. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಈಗ ಇದನ್ನು ಒಂದು 14 ನಿಮಿಷ ಸ್ಟೀಮ್ ಕುಕ್ಕಿಗಿಟ್ಟು ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ತೆಗೆದ್ರೆ ಒಳ್ಳೆಯದು. ಈಗ ಇಡ್ಲಿ ಆಗಿದೆ. ಕೈನೊಂಚೂರು ಒದ್ದೆ ಮಾಡಿ ಈ ಥರ ಮುಟ್ಟಿದ್ರೆ ನಿಮಗೆ ಕೈ ಗಂಟಬಾರ್ದು, ಮತ್ತು ಮುಟ್ಟಿದಾಗ ತುಂಬಾ ಸಾಫ್ಟ್ ಆಗಿದೆ. 1 ಸ್ಪೂನನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ನೀವು ಸುತ್ತ ಈ ಥರ ಮಾಡಿ ತೆಗೀರಿ. ಹಿಂದ್ಗಡೆನೂ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಇಡ್ಲಿ ಮಾಡಬೇಕಾದ್ರೆ ಅದು
ಉದ್ದಿನ ಬೇಳೆ ಚೆನ್ನಾಗಿರ್ಬೇಕು. ಉದ್ದಿನ ಬೇಳೆ ಚೆನ್ನಾಗಿ ಹುದುಗಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಆ ಉದ್ದಿನ ಬೇಳೆ ಮೇಲೇನೆ ನಾವು ಎಷ್ಟು ನವಣಕ್ಕಿ ಅಥವಾ ಯಾವುದೇ ಮಿಲ್ಲೆಟ್ ಆಗಲಿ ಅಥವಾ ಅಕ್ಕಿ ಕೂಡ ನಾವು ಹಾಕ್ಬೇಕಂದ್ರೆ ಉದ್ದೆ ಎಷ್ಟು ಹುದುಗುತ್ತೆ ಅನ್ನೋದ್ರ ಮೇಲೇನೆ ನಾವು ಉಳಿದ ಪದಾರ್ಥಗಳನ್ನ ಹಾಕ್ತೀವಿ. ಉದ್ದು ಚೆನ್ನಾಗಿ ಹುದುಗುತ್ತೆ ಅಂತಂದ್ರೆ ನೀವು 1.25 ಲೋಟ ನವಣೆ ಕೂಡ ಹಾಕ್ಬೋದು, ಅರ್ಧ ಕಪ್ಪು ಉದ್ದಿಗೆ. ಇಲ್ಲಿ ಬರೀ ಮಿಲ್ಲೆಟ್ಸ್ ಮಾತ್ರ ಉಪಯೋಗಿಸ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಅವಲಕ್ಕಿ ಹಾಕಿಲ್ಲ. ನಿಮಗೆ ಬೇಕನ್ಸಿದ್ರೆ ನೀವು ಒಂದು ಹಿಡಿ ಅವಲಕ್ಕಿ ಕೂಡ ಮಿಲ್ಲೆಟ್ಸ್ ಜೊತೆಗೆ ನೆನೆಸ್ಕೊಳ್ಳಿ, ಆವಾಗ್ಲೂ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ. ಹಾಕ್ಲಿಲ್ಲ ಅಂದ್ರೂ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾ ಸಾಫ್ಟ್ ಆಗಿ ಬಂದಿದೆ ಇದು. ಇಡ್ಲಿ ಹಿಟ್ಟು ನಿಮ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿದ್ರು ಗಟ್ಟಿಯಾಗಿದ್ರೆ ಇಡ್ಲಿ ಸಾಫ್ಟ್ ಆಗಿ ಬರಲ್ಲ. ಆ ಥರ ಏನಾರು ಆದಾಗ ನೀವು ಸ್ವಲ್ಪ ನೀರನ್ನು ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಹಿಟ್ಟನ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರೆಸ್ಕೊಂಡ್ಬಿಟ್ಟು ನೀವು ಇಡ್ಲಿ ಮಾಡಿದ್ರೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಬಿಸಿ ಬಿಸಿಯಾದ ನವಣಕ್ಕಿ ಇಡ್ಲಿ ರೆಡಿಯಾಗಿದೆ. ಬೇರೆ ಇಡ್ಲಿ ನಾವು ಅಕ್ಕಿ ಇಡ್ಲಿ ತಿನ್ನೋ ಥರನೇ ಇದನ್ನ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.